ನಮಸ್ಕಾರ ರೀ. ನಮ್ಮ ಹೆಸರು ನಾಗಪ್ಪ ಅಪ್ಪನ ಬುಗುಡಿಕಟ್ಟಿ ಅಂತಾರೆ. ನಮ್ಮ ಊರು ಎದ್ದಲಗುಡ್ರಿ. ನಾವು ಡಿಜಿಟಲ್ ಗ್ರೀನ್ ಸಂಸ್ಥೆಯಲ್ಲಿ CRP ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಮ್ಮ ರೈತರು ರೀ ನಾನಾ ಥರನಾದ ಈಗ ಉದ್ಯೋಗಗಳು ಮಾಡ್ತಾರೆ ರೀ. ಕೆಲವೊಂದು ಜನ ಮೇನು ಸಾಕಾಣಿಕೆ ಮಾಡ್ತಾರೆ ರೀ, ಕೆಲವೊಂದು ಜನ ಕುರಿ ಸಾಕಾಣಿಕೆ ಮಾಡ್ತಾವೆ ಮತ್ತು ಜಾನುವಾರುಗಳ ಸಾಕಾಣಿಕೆ ಹಿಂಗೆ ಕೆಲವೊಂದು ಉದ್ಯೋಗಗಳು ಮಾಡ್ತಾರೆ ರೀ. ಈ ಕೆಲವೊಂದು ಉದ್ಯೋಗಗಳಿಗೆ ಈ ರೇಷ್ಮೆ ಉದ್ಯೋಗ ಅನ್ನೋದೊಂದು ಐತಿರಲ್ಲ. ಈ ರೇಷ್ಮೆ ಉದ್ಯೋಗನ ಈ ರೇಷ್ಮೆ ಕೃಷಿ ಪದ್ಧತಿ ಬಗ್ಗೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿಕೊಡ್ರಿ. ನಮಸ್ಕಾರ ರೀ ಸರ್. ನಮಸ್ಕಾರ. ನಿಮ್ಮ ಪರಿಚಯ ಇಟ್ಟು ಮಾಡಿಕೊಡ್ರಿ. ನನ್ನ ಹೆಸರು ಬಸಯ್ಯ ಶಂಕರ ಹಿರೇಮಠ ಅಂತೇಳಿ. ನಾನು ರೇಷ್ಮೆ ಕೃಷಿ ವಲಯಾಧಿಕಾರಿಗಳು ಹಾಗೂ ರೇಷ್ಮೆ ಪ್ರದರ್ಶಕಂತೂ ಮದವಾಲ್ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 12 ಪಂಚಾಯತಿ ವ್ಯಾಪ್ತಿಯೊಳಗೆ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಹೌದು. ಈಗ ಈ ರೇಷ್ಮೆ ಕೃಷಿ ಪದ್ಧತಿ ಬಗ್ಗೆ ನಮ್ಮ ಹಿರೇಮಠ ಕೃಷಿ ಈ ರೇಷ್ಮೆ ಇಲಾಖೆ ಅಧಿಕಾರಿಗಳಾದಂಥ ಈ ಹಿರೇಮಠ ಸಾಹೇಬರು ನಮ್ಮ ರೈತ ಬಾಂಧವರಿಗೆಲ್ಲ ತಿಳಿಸ್ಕೊಡ್ತಾರೆ ರೀ. ಇವತ್ತು ರೀ ನಮ್ಮ ಈ ರೇಷ್ಮೆ ಕೃಷಿ ಪದ್ಧತಿ ಅಂದರೆ ಏನು ರೀ, ಅದ್ರ ಬಗ್ಗೆ ನಮ್ಮ ರೈತರಿಗೆ ಒಂದು ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡಲಾತ್ರಿ. ರೇಷ್ಮೆ ಕೃಷಿ ಅನ್ನುವಂಥದ್ದು ಒಂದು ಗುಡಿ ಕೈಗಾರಿಕೆ. ಇದು ಮೊದಲು ಏನು ಮಾಡ್ಬೇಕು, ನಾವು ಹಿಪ್ಪನೇರಳೆ ಗಿಡಗಳನ್ನು ಬೆಳೆಸಿ 4 ತಿಂಗಳ ತಪ್ಪಲಾದ ನಂತರ ತಪ್ಪಲು ಬಂದದಕ್ಕೆ ಮುಂದೆ ತತ್ತಿ ತಂದ ಹುಳ ಮಾಡುವಂಥ ಪದ್ಧತಿ ಇದಕ್ಕೆ ರೇಷ್ಮೆ ಕೃಷಿ ವ್ಯವಸಾಯ ಅಂತ ಬರ್ತದೆ. ನಾವು ಇದಕ್ಕೆ ಗುಡಿ ಕೈಗಾರಿಕೆ ರೇಷ್ಮೆ ಕೃಷಿ ವ್ಯವಸಾಯ ಅಂತ ಹೇಳ್ತಾ ಇದ್ದೆವು. ಈಗ ನಮ್ಮ ರೈತರಿಗೆ ರೀ ಈ ರೇಷ್ಮೆ ಕೃಷಿ ಅಂದರೆ ಏನು ಅಂತೇಳಿ ಹೇಳ್ಕೊಟ್ರಿ. ಈಗ ಮತ್ತು ಇದನ್ನು ಯಾವ ಥರನಾಗಿ ಬೆಳೆಸ್ಬೇಕು, ಯಾವ ಥರನಾಗಿ ಇದನ್ನು ಬೆಳೆಸ್ಬೇಕು ಅನ್ನೋದು ಪದ್ಧತಿ ಸ್ವಲ್ಪ ನಮ್ಗೆ ಹೇಳ್ಕೊಡ್ರಿ. ತಿಳಿಸ್ಕೊಡ್ತೀವಿ ರೈತ ಬಂದವ್ರೆ. ಈಗ ರೇಷ್ಮೆ ಕೃಷಿ ಒಳಗೆ ತಳಿ ಅದಂತ 4 ತಳಿ ಇದಾವೆ. ಮುಂದೆ S36, S54, ವಿಕ್ಟೋರಿಯಾ 1. ಇದರಲ್ಲಿ ನಮ್ಮದು ಹೆಚ್ಚು ಇಳುವರಿ ಅಂತ ಕೊಡುವಂಥದ್ದು ತಳಿ ಅಂದ್ರೆ ವಿಕ್ಟೋರಿಯಾ 1. ಇದು ಮುಂದೆ S36, X54 ಅನ್ನುವಂಥ ಬರೀ ಚಾಕಿಗೆ ಮಾತ್ರ ಉಪಯೋಗ ಮಾಡ್ತಕ್ಕದ್ದು. ಆ ನಂತರ ನಮ್ಮ ವಿಕ್ಟೋರಿಯಾ 1 ಏನದಲ್ಲ, ನಾವು ರೇಷ್ಮೆ ವ್ಯವಸಾಯ ಕೈಗೊಳ್ಬೇಕಂತಂದ್ರೆ ಕೆಂಪು ಮಿಶ್ರಿತ ಮರಳು ಮಣ್ಣಿರ್ಬೇಕು. ಆ ನಂತರ ನಾವು ಮೊದಲು ಕಡ್ಡಿ ಹಚ್ತಿದ್ದೆವು. ಇದು ಕಡ್ಡಿ ಹಚ್ಬೇಕಾಗಿತ್ತಂದ್ರೆ ಏನಾಗಿತ್ತು, ವಿಕ್ಟೋರಿಯಾ 1 ಸಸಿ ಮಾಡಿ ಹಚ್ಬೇಕಾಗ್ತದೆ. ಅದಕ್ಕೆ 8 ತಿಂಗಳು ಬಲ್ತದ ಕಡ್ಡಿ ತೊಗೋಬೇಕು, 6 ಇಂಚ್ ಕಡ್ಡಿ ಇರಬೇಕು, 3 ಕಣ್ಣು ಇರಬೇಕು. ಇದನ್ನು ಹಚ್ಬೇಕಾತಂದ್ರೆ 8 ಸೆಂಟಿಮೀಟ್ರ್ ಮತ್ತು 20 ಸೆಂಟಿಮೀಟ್ರ್ ಅಳತೆ ಒಳಗೆ ಹಚ್ಬೇಕು ಕಡ್ಡಿ. ಇದನ್ನು ಸಸಿ ಮಾಡ್ಕೋಬೇಕಾತಂದ್ರೆ ಇದನ್ನು ಆ ನಂತರ ನಾವು ಯಾವಾಗ ಮಾಡಬೇಕು ಅಂತಂದ್ರೆ ಜನವರಿ ಕೊನೆ ಎಂಡಿನ ಮಾಡ್ಕೋಬೇಕು. ಇದು ಹಚ್ಚಿದ 4 ತಿಂಗಳಿಗೆ ನಮ್ಮ ಸಸಿ ಕಿತ್ತ ನಾವು ಎಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಂದಿರತ್ತಲ್ಲ ಅವಾಗ ಕಿತ್ತು ಹಚ್ಕೋಕೆ ನಮ್ಮ ಜೂನ್ ಜುಲೈದಾಗ ಬರ್ತದೆ. ಸರ, ಈಗ ಈ ರೇಷ್ಮೆ ಕೃಷಿ ಬೆಳೆ ಪ್ರಾರಂಭ ಮಾಡ್ಬೇಕಾದ್ರೆ ರೀ ಎಷ್ಟು ಖರ್ಚು ಬರ್ತೈತಿ ಅನ್ನೋದು ಸ್ವಲ್ಪ ಹೇಳ್ಕೊಡ್ರಿ. ವಿವರವನ್ನು ಹೇಳ್ಕೊಡ್ತೇನೆ ರೀ. ನೋಡಿರಿ, ನೀವು ಒಂದು 20 ಗುಂಟೆ ನೀವು ನಾಟಿ ಮಾಡ್ಬೇಕಾಯ್ತಂದ್ರೆ ಒಂದು 2,500 ಸಸಿ ತರಬೇಕಾಗ್ತದೆ. ಅದಕ್ಕೆ ರೈತರಂತೆ ಕೊಂಡು ತರಬೇಕಾತನ ಒಂದು 8 ಆಣೆಗೆ ಒಂದು ಸಸಿ ಸಿಗ್ತಾವೆ. ಅದಕ್ಕೆ 2,500 ರೂಪಾಯಿ ಖರ್ಚು ಬರ್ತದೆ. ಆ ನಂತರ ನಾಟಿ ಮಾಡಲಿಕ್ಕೆ ನೀವು ಮನೆಯ ಮಂದಿ ಇದ್ದೀರಂತಂದ್ರೂ ಸಹಿತ ರೀ ಒಂದು 5 ಜನ ಆಳ್ಬೇಕು. ಅಲ್ಲಿ ಊರಾಗಿಂದ ಏನು ವಾತಾವರಣ ತಕ್ಕಂತೆ ಕೂಲಿ ರೇಟ್ ಇರ್ತದೆ, ಆ ರೇಟಿನ ಪ್ರಕಾರ ಹೋಗ್ತದೆ. ಇದಾದ ನಂತರ ಇನ್ನು ಅದಕ್ಕೆ ಒಂದು 4-5 ಅಥವಾ 5-6 ಎಲೆ ಬಂದ ನಂತರ ಒಂದು 25 kg ಯೂರಿಯಾ ಕೊಡಬೇಕಾಗ್ತದೆ ಮೊದಲೇ ಬೆಳೆ. ಇದು ಯೂರಿಯಾ ಕೊಟ್ಟ ನಂತರ 4 ತಿಂಗಳಿಗೆ ಆದ ನಂತರ ತಪ್ಪಲು ಬರ್ತದೆ. ಆವಾಗ ತತ್ತಿ ತರಬೇಕಾಗ್ತದೆ. ಒಂದು 20 ಗುಂಟೆದಿಂದ ಒಂದು 75 ತತ್ತಿ ನಡೀತಾವೆ. ಅದಕ್ಕೆ ಭಾಳ ರೇಟ್ ಒಂದು 300 ಇರ್ತೈತಿ, ಒಮ್ಮೆ 100, 250 ಇರ್ತವೆ. ಆಯಾ ತತ್ತಿ ರೇಟ್ಗೆ ಅನುಸಾರವಾಗಿ ಆ ಖರ್ಚು ವೆಚ್ಚನ ಹೇಳಕ್ಕೆ ಆಗ್ತದೆ. ಅವಾಗ ಈ ನಾನು ಲೆಕ್ಕದ ನೋಡ್ರಿ, ಮೊದಲನೇ ಸಲ ಒಂದು 4-5 ಸಾವಿರ ಖರ್ಚು ಬರ್ತದೆ ಪ್ಲಾಂಟೇಶನ್ ಮಾಡ್ಬೇಕಂದ್ರೆ. ಅಂದ್ರೆ ಏನಂದ್ರೆ ಮೊದಲನೇ ಸಲ ನಮಗೆ ಲಾಭದ ಹೆಚ್ಚಿದಲ್ಲ, 2ನೇ ಬೆಳೆಗೆ ಮಾತ್ರ ಲಾಭದ ಹೆಚ್ಚು ತೋರಿಸ್ತದೆ. ಯಾಕಂದ್ರೆ ಮೊದಲನೇ ಸಲ ಹೆಸರು ಒಂದೇ ಇರ್ತದೆ, ಅದಕ್ಕೆ ಹೋದ ನಂತರ 1ಕ್ಕೆ 4-5 ಬರ್ತದೆ. ಆ ನಂತರ ನಮಗೆ ಏನು ಖರ್ಚಿಗೆ ಮತ್ತು ಇದಕ್ಕೇನು ಲಾಭಕ್ಕೆ ಏನಂತಲ್ಲ ಸರಿ ಸಮಾನ ಖರ್ಚು ಲಾಭದ ಪ್ರಶ್ನೆ ಬರೋಂಗಿಲ್ಲ. ಇಲ್ಲಿವರೆಗೆ ಎಷ್ಟು ಖರ್ಚು ಬರ್ತೈತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನಿತರ ಮುಂದೆ ಆದಾಯ ಎಷ್ಟು ಬರ್ತೈತೆ ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡ್ರಿ. ಆಯ್ತು ರೀ. ಈಗ ನೋಡಿರಿ, ನಾವು ಇದು 3 ತಿಂಗಳದೊಂದು ಬೆಳೆ ಇದು. ಹೆಂಗಪ್ಪ ಅಂದ್ರೆ ನಾವು ಒಂದು ಎಕರೆ ಮಾಡ್ಕೊಂಡ್ರೆ 20 ಗುಂಟೆದು 2 ಪ್ಲಾಟ್ ಮಾಡ್ಕೋಬೇಕು. ನಾವು 20 ಗುಂಟೆದು ಒಂದು 2 ಪ್ಲಾಟ್ ಮಾಡ್ಕೊಂಡ್ರೆ ಒಂದು 20 ಗುಂಟೆ ದೀಡ್ಸೆ ಒಂದು 150 ತತ್ತಿ ತಂದು ಮೇಯ್ಸಿರ ಒಂದು ಕಡಿಮೆ ತರಗತಿ ಒಳಗೆ 1 ಕ್ವಿಂಟಲ್ ಗೂಡು ಹೊಣ್ತದೆ. 1 ಕ್ವಿಂಟಲ್ ಗೂಡು ಹೊಣ್ತಾರೆ ಒಂದು 100 ರೂಪಾಯಿ ಮಾರ್ತಂದ್ರೆ ಒಂದು ಬೆಳಿಗ್ಗೆ 10,000 ರೂಪಾಯಿ ಬರ್ತದೆ. ಹೌದ್ರಿ. ಆ ನಂತರ ಮತ್ತೊಂದು 20 ಗುಂಟೆ ಇರ್ತದೆ. ಆ 20 ಗುಂಟೆಗೆ ಒಂದಂದ್ರೆ ಕನಿಷ್ಠ ಇದು ಒಂದು ವರ್ಷಕ್ಕೆ 1,20,000 ತನಕ ಉತ್ಪನ್ನ ಬರ್ತದೆ. ಆ ನಂತರ ಏನು ರೀ ಅಂದ್ರೆ, ಇಲ್ಲ ನಮ್ಮ ದೊಡ್ಡ ಮನೆ ಐತಿ ಅಂತಂದ್ರೆ ನಾವು ಒಮ್ಮೆ ಮಾಡ್ತೀವಿ ಅಂದ್ರೆ ವರ್ಷಕ್ಕೆ 5 ಬೆಳೆ ಬರ್ತಾವೆ.
ಮುಂದೆ ಅದ್ರ ತಕ್ಕಂತೆನೇ ಅದು ಏನಿರ್ತಲ್ಲ ಈ ಉತ್ಪನ್ನ ಮಾತ್ರ 1,20,000 ಅದಕ್ಕೂ ಬರ್ತದೆ ಇದಕ್ಕೂ ಬರ್ತದೆ. ಇನ್ನೇನು ರೀ ಆಲ್ಟರ್ನೇಷನ್ ಆಗ್ತದೆ ಇದು. ನಿಮ್ಮಲ್ಲಿ ಕೆಲಸ ಮಾಡುವಂಥ ಜನ ನಿಮ್ಮನ್ನು ಬಿಟ್ಟು ಹೋಗದಂಗೆ ಅದಕ್ಕಾಗಿ ಏನೈತಲ್ಲ 1 ಎಕರೆದಾಗ 2 ಪ್ಲಾಟ್ ಮಾಡ್ಕೊಂಡ್ರೆ ನಿಮಗೆ ಮಾಡಲಿಕ್ಕೂ ಈಸಿ ಆಗ್ತದೆ. ಮುಂದೆ ಸ್ವಲ್ಪ ನಿಮಗೆ ಶ್ರಮನೂ ಕಡಿಮೆ ಆಗ್ತದೆ. ಈಗ ರೇಷ್ಮೆ ಗೂಡು ತಯಾರಾಕವ್ರಲ್ಲ ಸರ, ಈ ರೇಷ್ಮೆ ಗೂಡು ತಯಾರಾದ ಬಳಿಕ ಇದನ್ನು ರೈತರ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನಿಮ್ಮಂತೇಳಿ ಯಾವ ಥರನಾದ ವ್ಯವಸ್ಥೆ ಐತಿ ಅದನ್ನು ಸ್ವಲ್ಪ ತಿಳಿಸ್ಕೊಡಲ್ಲ. ಹೇಳ್ತೀನಿ ರೀ ಬುಡಿಕೆಟ್ಟವ್ರ. ನೋಡಿರಿ, ಈಗ ಗೂಡು ತಯಾರಾಗಿದೆ ನಿಮ್ದು. ಅದನ್ನು ಗೂಡು ಕಟ್ಟಿದ 5ನೇ ದಿನಕ್ಕೆ ನಾವು ಮಾರ್ಕೆಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ನಮಗೆ ಮಾರಾಟ ಮಾಡಲಿಕ್ಕೆ ಏನಪ್ಪ ಅಂದ್ರೆ ನೀವು ಹೊಸ ರೈತ ನಿನಗೆ ಮ್ಯಾಲಿಂದ ಹೆಂಗೆ ತೆಗಿಬೇಕು ನಾವೆಲ್ಲ ಬಂದು ಸಲಹೆ ಹೇಳ್ತೀವಿ. ಹೇಳಿದ ನಂತರ ನಿನಗೆ ಏನಪ್ಪ ಅಂದ್ರೆ ಮೊದಲು ಬೆಂಗಳೂರು ಮೈಸೂರು ಕಡೆ ಹೋಗ್ಬೇಕಾಗಿತ್ತು. ಈಗ ನಮ್ಮ ಬೆಳಗಾಂ ಜಿಲ್ಲಾದಾಗ ಗೋಕಾಕ್, ಕತ್ತನಿ ಇದರಲ್ಲಿ ಮುಧೋಳದಲ್ಲಿ ಸಾಕಷ್ಟು ಗೂಡಿನ ಮಾರ್ಕೆಟ್ಗಳದಾವು. ಪೆಟ್ಟಿಗೆ ಇಮಿಡಿಯೇಟ್ ನಿಂದು ಏನಾಯ್ತು ಅಲ್ಲಿ ಮೋಸ ಪಾಸ ಏನೂ ಆಗೋದಿಲ್ಲ. ಪೆಟ್ಟಿಗೆ ನಿನ್ನ ತೂಕ ಏನಾಯ್ತು ಮುಂದೆ ಎಷ್ಟು ಇದಾದಪ್ಪ ಅನ್ನೋದು ಅಲ್ಲೆಲ್ಲ ಈ ಗಣಕೀಕೃತ ಯಂತ್ರ ಅದರ ತೂಕ ಮಾಡಿ ನೀನೊಂದು ಚೀಟಿ ಕೊಟ್ಬಿಡ್ತಾರೋ ಆ ಟೈಪ್ ಅಲ್ಲಿ ಕೂಡಲೇ ಹರಾಜು ಮಾಡ್ತಾರೆ. ನಿನ್ನ ಗೂಡು ಕಳಪೆ ಮಟ್ಟದದನೋ ಏನದ 4-5 ಮಂದಿ ನೂಲು ತೆಗಿರ್ತಾರೆ. ಈ ಗೂಡಿಗೆ ಅವನಲ್ಲಿ ಹೆಂಗಂದ್ರೆ ನೀ ಯಾವ ಟೈಪ್ ಗೂಡು ತಪ್ಪಲ ಹಾಕಿ ಹುಳ ಬೆಳೆಸೈತಿ ರೆಂಡಿಟ ಅಂತ ಬರ್ತದೆ. ಆ ರೆಂಡಿಟ ಅಂದ್ರೆ ಈ ಗೂಡಿನೊಳಗೆ ಎಷ್ಟು ಎಳಿಯದಪ್ಪ, ಎಷ್ಟು ಮೀಟ್ರ್ ಎಳಿ ಹೊಣ್ತದನು ಅವ್ನು ಗೂಡು ಹಿಡ್ಕೊಂಡು ಕೇಸಿಂದ ನೋಡಿದಂದ್ರೆ ಈಗ ಒಬ್ಬ ರೈತ ಇದ್ದಾವೆ ಏನು ಮಾಡ್ತಾನೋ ಒಂದು ಹೋರಿ ಮನ್ಸಿಗೆ ಬಂದಿರ್ತದೆ. ಮನ್ಸಿಗೆ ಬಂದ ಕೂಲಿ ಇವತ್ತು 10,000 ಆದ್ರೂ ಹೆಚ್ಚು ಸಾವಿರ ಪರವಾಗಿಲ್ಲಪ್ಪ ಅಂತಂದು ನಿನ್ನ ಗೂಡು ಒಳ್ಳೆ ರೇಟ್ ಇತ್ತು 20,000 170 ರೂಪಾಯಿಗೆ 1 kg ನನಗೆ ಕೊಡ್ಬೇಕಂತ ಹೇಳ್ತಾನೆ. ಮತ್ತೊಬ್ಬ ಬರ್ತಾನೋ 10 ರೂಪಾಯಿ ಹೆಚ್ಚು ಸಾವಿರ ಅಂತಾನೆ. ಆ ಟೈಪ್ ನೀವು ಮಾಡಿದ ಆತಂದ್ರೆ ನಿನ್ನ ರೇಟ್ ಹೆಚ್ಚು ಸಿಗ್ತೈತಿ. ಆಗಿಂದ ಸಡನ್ ನಿಮಗೆ ಮುಂದೆ ಈಗ ಸಂಘ ಸಂಸ್ಥೆ ಅಂತ ತೊಗೊಂಡ್ರೆ ನಿನಗೆ ಚೆಕ್ ಕೊಡ್ತಾರೆ. ಆಗಿಂದಾಗ ಅದು ಇದ್ರ ಅಕೌಂಟ್ ಪೇ ಚೆಕ್ ಇರೋದಿಲ್ಲ, ಸಾದಾ ಚೆಕ್ ಬೇರೆ ಚೆಕ್ಕ ನೀವು ಮುರಿಸ್ಕೊಂಡು ತೊಗೋಬೋದು. ಇಲ್ಲಪ್ಪ ಅಂದ್ರೆ ಒಬ್ರು ಯಾರ ಪ್ರೈವೇಟ್ ಫ್ಯಾಕ್ಟ್ರಿ ತೊಗೊಂಡ್ರೆ ನೀವು ಆಗಿಂದಾಗ ತೊಗೊಂಡು ಕೂಡಲೇ ಕ್ಯಾಶ್ ಕೊಟ್ಬಿಡ್ತಾರೆ. ಇದೇ ನಮ್ಮ ಮಧುವಾಲ್ ಗ್ರಾಮದಲ್ಲಿ ಗೌಡಪ್ಪ ನಿರ್ವಾಣಿ ಅವರು ಈ ರೇಷ್ಮೆ ಹುಳುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ನೀವು ಒಂದು ಸ್ವಲ್ಪ ನಮಗೆ ಮಾಡಿಕೊಡ್ರಿ. ಇದು ನಾವು ವರ್ಷದ ಬೆಳೆ ಕಬ್ಬು ಮಾಡ್ಕೊಂಡು ನಾವು 1 ವರ್ಷ ತನಕ ಕಾಯೋದಕ್ಕಿಂತ ಇದು 3 ತಿಂಗಳ ಒಂದು ಬೆಳೆ ಬರ್ತದೆ. 3 ತಿಂಗಳೊಳಗೆ ನಮಗೆ ಮಾರ್ಕೆಟ್ ಹೋದ್ಪಟ್ಟಿಗೆ ರೊಕ್ಕ ದುಡ್ಡು ಸಿಗ್ತದೆ. ಅದಕ್ಕಾಗಿ ನಾವು ಈ ಬೆಳೆನ ಹೆಚ್ಚಿಕೊಂಡು ಮಾಡ್ಕೊಂತ ನಡೆದೇವೆ. ಮತ್ತು ನಾವು 3 ತಿಂಗಳ ರೊಕ್ಕ ಸಿಗ್ತದೆ ಅಂದ್ರೆ ವರ್ಷದ 4-5 ಸಲ ಬರ್ತದೆ ಬೆಳೆ. ಮತ್ತು ಹಿಂಗಾಗಿ ನಾವು ನಡು ರೊಕ್ಕ ಸಿಗ್ತಾ ಅನ್ನೋ ಸಲುವಾಗಿ ನಾವು ಈ ಬೆಳೆ ಮಾಡ್ಕೊಂಡಿದ್ವಿ. ಕಬ್ಬು ಬಿಟ್ಟ ಕಬ್ಬು ಮಾಡೋಕ್ಕಿಂತ ಇದು ಒಳ್ಳೆ ಸ್ವಲ್ಪ ನಮ್ಗೆ ಅನುಕೂಲ ಅನಿಸ್ತದೆ. ದುಡ್ಡಿನ ಇದಕ್ಕೆ ನಮ್ಮದು ಮಣಿ ನಡೆಸ್ಕೊಂಡು ಹೋಗಕ್ಕೆ ಸರಿ ಆಗ್ತದೆ ಅಂತೇಳಿ ಮಾಡೀವಿ. ಸರ್, ಈ ರೇಷ್ಮೆ ಹುಳುಗಳನ್ನ ಸಾಕಿ 1 ತಿಂಗಳೊಳಗೆ 1 ತಿಂಗಳೊಳಗೆ ನಿಮ್ಗೆ 3 ತಿಂಗಳಿಗೆ 20,000 ಆದಾಯ ಸಿಗ್ತಿದೆ ಅಂತ ಹೇಳಿದ್ರಲ್ಲ, ಇದೊಂದು ಭಾಳ ರೈತರಿಗೆ ಅನುಕೂಲ ಆಗೈತ್ರಿ. ಮತ್ತು ಇದನ್ನು ಬೆಳೆ ಮಾಡೋದ್ರಾಗೂ ರೈತರಿಗೆ ಏನು ತ್ರಾಸಿಲ್ಲ ಅನ್ನೋದನ್ನು ಹೇಳಿಕೊಡ್ರಿ. ಅದಕ್ಕಾಗಿ ನಿಮಗೆ ನಮ್ಮ ಡಿಜಿಟಲ್ ಗ್ರೀನ್ ವತಿಯಿಂದ ಹಾಗೂ ಬೈಸ್ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ರೈತ ಬಾಂಧವರಿಂದ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ, ಇಲ್ಲಿವರೆಗೆ ರೇಷ್ಮೆ ಬೆಳೆ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಅದಕ್ಕಾಗಿ ನಮ್ಮ ಬೈಪ್ ಸಂಸ್ಥೆ ವತಿಯಿಂದ ಹಾಗೂ ಡಿಜಿಟಲ್ ಗ್ರೀನ್ ವತಿಯಿಂದ ಹಾಗೂ ನಮ್ಮ ರೈತರ ಬಾಂಧವರಿಂದ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ.